ದಾಂಡೇಲಿ ನಗರದ ದಂಡಕಾರಣ್ಯ ಇಕೋ ಪಾರ್ಕ್ ಹತ್ತಿರ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. ದಾಂಡೇಲಿ ತಾಲೂಕಾಡಳಿತ ಮತ್ತು ನಗರಾಡಳಿತದ ಆಶ್ರಯದಡಿ ಇಂದು ಗುರುವಾರ ಬೆಳಗ್ಗೆ 7:30 ಗಂಟೆ ಸುಮಾರಿಗೆ ನಗರದ ದಂಡಕಾರಣ್ಯ ಇಕೋ ಪಾರ್ಕ್ ಹತ್ತಿರ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಯಿತು. ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿ, ಸ್ವಚ್ಛತೆ ಇದ್ದಲ್ಲಿ ಸಮೃದ್ಧ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ. ನಗರದ ನಾಗರಿಕರು ಸ್ವಚ್ಛತೆಯ ಕಾರ್ಯದಲ್ಲಿ ನಗರಸಭೆಯ ಜೊತೆ ಸದಾ ಕೈಜೋಡಿಸಬೇಕೆಂದು ಕರೆ ನೀಡಿದರು. ನಗರಸಭೆಯ ಸದಸ್ಯರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಮಾತನಾಡಿ, ಸ್ವಚ್ಛತೆಯ ಬಗ್ಗೆ ಪ್ರತಿಯೊಬ್ಬರೂ ಪ್ರತಿದಿನವೂ ಜಾಗೃತರಾಗಿರಬೇಕು. ಸ್ವಚ್ಛತೆ ಒಬ್ಬರಿಂದ ಸಾಧ್ಯವಿಲ್ಲ. ಇಡೀ ಸಮುದಾಯದ ಸಹಭಾಗಿತ್ವ ಇದ್ದಾಗ ಸ್ವಚ್ಛ ಸಮಾಜ, ಸ್ವಚ್ಛ ನಗರ ನಿರ್ಮಾಣವಾಗಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಪೌರಾಯುಕ್ತರಾದ ವಿವೇಕ್ ಬನ್ನೆ, ನಗರಸಭೆಯ ಸದಸ್ಯರು, ನಗರಸಭೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಹೆಸ್ಕಾಂ ಇಲಾಖೆ, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಪೌರ ಕಾರ್ಮಿಕರು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ದಂಡಕಾರಣ್ಯ ಇಕೋ ಪಾರ್ಕಿನ ಹತ್ತಿರದ ರಸ್ತೆಯ ಎರಡೂ ಬದಿಗಳಲ್ಲಿ ಸ್ವಚ್ಛತೆಯನ್ನು ಈ ಸಂದರ್ಭದಲ್ಲಿ ಕೈಗೊಳ್ಳಲಾಯಿತು. ಇಂದು ಗುರುವಾರ ಬೆಳಗ್ಗೆ 10:30 ಗಂಟೆ ಸುಮಾರಿಗೆ ಮೊದಲ ದಿನದ ಸ್ವಚ್ಛತಾ ಅಭಿಯಾನವನ್ನು ಸಂಪನ್ನಗೊಳಿಸಲಾಯಿತು. ಸ್ವಚ್ಛತಾ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತಾ ಬಗ್ಗೆ ಬಹಳ ಜನರಿಗೆ ಮುಟ್ಟಿಸಿದ್ರು. ಅದಕ್ಕೆ ಒಂದು ಸಪ್ತಾಹ ಈಗ 2 ಅಕ್ಟೋಬರ್ ಬರೋ ತನಕ ನಾವು ಇದು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸತತವಾಗಿ ನಗರಸಭೆಯವರು ಎವ್ರಿ ಡೇ ಕ್ಲೀನಿಂಗ್ ಮಾಡ್ತೀವಿ. ಜೊತೆಗೆ ಸ್ಪೆಷಲ್ ನಾವು ಬೇರೆ ಇಲಾಖೆಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಮತ್ತು ಜನರಿಗೆ, ಯಾಕಂದ್ರೆ ಕಸವನ್ನು ಹೊರಗೆ ಚೆಲ್ಲೋದು ನೀವು ನೋಡ್ತಾ ಇದ್ರಿ, ನಾವು ಕಂಟಿನ್ಯೂ ಸತತವಾಗಿ ಹೇಳ್ತಾ ಇದ್ದೇವೆ. ನಿಮ್ಮ ಮೀಡಿಯಾವರು ನೀವು ಸಪೋರ್ಟ್ ಮಾಡ್ತಾ ಇದ್ರಿ. ಬಟ್ ಜನರು ಈಗನೂ ಡೋರ್ ಟು ಡೋರ್ ಕಲೆಕ್ಷನ್ ಕೊಡ್ತಾ ಇಲ್ಲ. ನೋಡಿ ಈ ರೋಡಿಗೆ ಯಾವ ಪ್ರಸಿದ್ಧಿ ಇದೆ ಅಂತ. ಅದಕ್ಕೆ ಇಂಪಾರ್ಟೆನ್ಸ್ ಅಂದ್ರೆ ನಮ್ದು ಪೌರ ಕಾರ್ಮಿಕ ಕೆಲಸ ಮಾಡ್ತಾರೆ. ಬಟ್ ನಮ್ದು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದು ವಿನಂತಿ ಏನಿದೆ ಅಂದ್ರೆ, ನಿಮ್ಮ ಅಕ್ಕಪಕ್ಕ ಅವರು ಯಾರು ಕಸ ಈ ತರ ಚೆಲ್ತಾ ಇದ್ರೆ ಅವ್ರಿಗೆ ಪ್ರೀತಿನಿಂದ ಹೇಳ್ರಿ, ಈ ತರ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ. ಯಾಕಂದ್ರೆ ನಮ್ಮ ಊರು ಸ್ವಚ್ಛ ಇದ್ರೆ ನಮ್ದು ಊರಿನ ಹೆಸರು ಬರುತ್ತದೆ. ಬಟ್ ಟೂರಿಸಂ ಏರಿಯಾ ಇದೆ, ಹೆಲ್ತ್ನು ಒಳ್ಳೆ ಇರ್ತದೆ. ಅದಕ್ಕೆ ಮತ್ತೊಂದ್ಸಲ ಎಲ್ಲರಿಗೆ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಮತ್ತು ಕ್ಲೀನಿಂಗ್ ಬಗ್ಗೆ ಮೇಂಟೆನೆನ್ಸ್, ಇದು ಕ್ಲೀನಿಂಗ್ ಯಾವಾಗಲೂ ಮೇಂಟೈನ್ ಮಾಡಿ ಅಂತ ಹೇಳಿ, ಇವತ್ತು ನಗರಸಭೆ ನೇತೃತ್ವದಲ್ಲಿ ಅರಣ್ಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ, ತಾಲೂಕ್ ಪಂಚಾಯತ್, ಅಂಗನವಾಡಿ ಕಾರ್ಯಕರ್ತೆಯರು ಇರ್ಬೋದು, ಆಶಾ ಕಾರ್ಯಕರ್ತ, ಹೆಲ್ತ್ ಡಿಪಾರ್ಟ್ಮೆಂಟ್, ಆಮೇಲೆ ಹೆಸ್ಕಾಂ, ನಮ್ದು KSRTC ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ನಾವು ಕಾಲ್ ಮಾಡಿ ಎಲ್ಲ ಇಲಾಖೆಯವರು ಬಂದಿದ್ದಾರೆ. ಇವತ್ತು ಸ್ವಚ್ಛತಾ ಸಪ್ತಾಹ ಚಾಲನೆ ನೀಡಲಿಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ RV ದೇಶಪಾಂಡೆಜಿಯವರು ಆಗಮಿಸಬೇಕಾಗಿತ್ತು. ಅವರು ಈಗ ಮುಂಜಾನೆ ನಂಗೆ ಜ್ವರ ಬಂದದ, ನಂಗೆ ಬರ್ಲಿಕ್ಕೆ ಆಗೋದಿಲ್ಲ, ಆದರೆ ಸ್ವಚ್ಛತಾ ಸಪ್ತಾಹ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ಸಂದೇಶವನ್ನು ನೀಡಿದ್ದಾರೆ. ಇಡೀ ದಾಂಡೇಲಿ ಜನತೆ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು. ಬರೀ ನಗರಸಭೆಯವ್ರದ್ದು ಮಾತ್ರ ಜವಾಬ್ದಾರಿ ಅಲ್ಲ, ಈ ಜವಾಬ್ದಾರಿ ಪ್ರತಿಯೊಬ್ಬರು ನಾಗರಿಕರದು ಕೂಡ. ದಾಂಡೇಲಿ ನಗರದು ತಮ್ಮ ಮನೆ ಅಕ್ಕಪಕ್ಕ ಇದ್ದಂಥ ಜನ, ಅಂಗಡಿಕಾರರು ತನ್ನ ಅಕ್ಕಪಕ್ಕ ಇದ್ದಂಥ ಅಂಗಡಿಕಾರರನ್ನ ಅವೇರ್ನೆಸ್ ಮಾಡಬೇಕು. ಯಾರು ತಮ್ಮ ಕಸವನ್ನು ನಗರಸಭೆ ಗಾಡಿಗೆ ಕೊಡಬೇಕು, ಗಟಾರ್ನಲ್ಲಿ, ರಸ್ತೆ ಮೇಲೆ, ಬೀದಿ ಮೇಲೆ ಒಗಿಬಾರ್ದು ಅನ್ನುವಂಥ ಸಂದೇಶವನ್ನು ನೀಡಿದ್ದಾರೆ. ಈಗ ಸರ್ಕಾರದಿಂದ ಬಹಳಷ್ಟು ನಗರ ಪ್ರದೇಶಗಳಲ್ಲಿ, ಪಟ್ಟಣ ಪಂಚಾಯತಿಗಳಿಗೆ ಬಹಳಷ್ಟು ಇವು ನಡೀತಾ ಇದ್ದಾವೆ, ಬಹುಮಾನಗಳು. ಯಾವ ನಗರ ಸ್ವಚ್ಛತೆ ಇದೆ ಅವ್ರಿಗೆ ಕೊಡ್ತೀವಿ ಅಂತೇಳಿ. ಆದರೆ ನಮ್ಮ ನಗರದ ಹೆಸರು ಕೂಡ ಎಲ್ಲೂ ಬರೋದಿಲ್ಲ ಅಂತ ಹೇಳಿದರೆ ಜನ ಇನ್ನೂ ಸ್ವಚ್ಛತೆ ಬಗ್ಗೆ ಜಾಗೃತಿ ಆಗಿಲ್ಲ. ಸ್ವಚ್ಛತೆ ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ನಾವು ಸ್ವಸ್ಥತಕವಾಗಿ ಮತ್ತು ನಾವು ಆರೋಗ್ಯಕರವಾಗಿಯೂ ಇರುವುದಿಲ್ಲ. ಹಾಗಾಗಿ ನಾವು ಜನರಲ್ಲಿ ಮತ್ತು ನಮ್ಮ ಶಾಸಕರ ಪರವಾಗಿ ಒಂದು ಮನವಿ ಮಾಡ್ಕೊಳ್ತೀವಿ, ಇಂದಿನಿಂದ ಒಂದು ಪ್ರಮಾಣ ತೊಡಿ. ಬರೀ ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಮಾತ್ರ ಈ ಸ್ವಚ್ಛತೆ ಅಭಿಯಾನ ಬೇಡ. ಪ್ರತಿನಿತ್ಯ ನನ್ನ ಮನೆ ಅಕ್ಕಪಕ್ಕ, ನನ್ನ ಅಂಗಡಿ ಅಕ್ಕಪಕ್ಕದ ಪರಿಸರವನ್ನು ನಾವು ಸ್ವಚ್ಛಗೊಳಿಸಿ ಈ ನಗರವನ್ನು ಸ್ವಚ್ಛ ನಗರವನ್ನು ಮಾಡುವಲ್ಲಿ ಹಣ ತೊಡುವ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ.